ಒಂದು ಮೊಟ್ಟೆಯ ಕತೆ ಆಗ್ಬೇಕಾದ್ರೆ ಐ ವಾಸ್ ನೋಬಡಿ. ಇವತ್ತು ಇವರು ನೋಬಡಿ, ಮೇ ಬಿ ಶನಿಲ್ ಗೌತಮ್ ಇಸ್ ನೋಬಡಿ ಆರ್ ಎನಿ ಆಕ್ಟರ್ ಇಸ್ ನೋಬಡಿ. ಐ ವಾಂಟ್ ಒಂದು ದಿವಸ ಅವ್ರು ನಿಲ್ಬೇಕು, ಅವ್ರ ಸಾಮರ್ಥ್ಯದಲ್ಲಿ ನಿಲ್ಬೇಕು. ಅದಾಗತ್ತೆ ಕೂಡ ಅಂತ ಹೇಳೋದು ನಾನು. ಅಂದ್ರೆ ಎಲ್ಲಾ ಸಿನಿಮಾದಲ್ಲೂ ಕೂಡ ನಾವೇ ಏನೋ ಮಾಡಬೇಕು ಅಂತಿಲ್ಲ. ಅಂದ್ರೆ ನನಗೆ ಕಂಟೆಂಟ್ ಬಗ್ಗೆ, ಈ ಸಿನಿಮಾದ ಕಂಟೆಂಟ್ ಬಗ್ಗೆ ಬಲವಾದ ನಂಬಿಕೆ ಇದೆ. ಹಾಗಾಗಿ ನೀವು ಸಿನಿಮಾ ನೋಡಿ, ಸಿನಿಮಾದಲ್ಲಿ ನಿಮ್ಗೆ ಸುಮಾರಷ್ಟು ಸರ್ಪ್ರೈಸ್ಗಳು ಇರುತ್ತೆ. ಸೊ ಅದು ಖಂಡಿತ. ಬಟ್ ಸಿನಿಮಾ ನೋಡಿ, ಅಂದ್ರೆ ಸಿನಿಮಾ ಅದರ ಸಾಮರ್ಥ್ಯದ ಬಲದಿಂದನೇ ಓಡಬೇಕು ಅಂತ ನಾನೀಗ ಭಾವಿಸ್ತಾ ಇದ್ದೀನಿ. ಅದಕ್ಕೆ ಅಂದ್ರೆ ನಾನು ಇಲ್ಲ ಅನ್ನೋ ಕಾರಣಕ್ಕೆ ನಾವು ಪ್ರಮೋಟ್ ಮಾಡ್ತಿಲ್ಲ ಅಂತ ಹೇಳ್ತಿರೋದು. ಸಿಟ್ಟಾಗ್ತಾ ಇದ್ದೀರಾ ನೀವು? ಇಲ್ಲ ಸರ್, ಅಂದ್ರೆ ಕರೆಕ್ಟ್ ಸರ್. ಇಲ್ಲ ಸರ್, ಡೆಫಿನೆಟ್ಲಿ ಅದು ಮಾತ್ರ ಅಲ್ಲ, ನಮಗೇನಾದ್ರೂ ಸಾಧ್ಯ ಆದರೆ ಮುಂದೊಂದು ದಿವಸ ನಮಗ ಆ ನಾಲೆಜ್ ಬಂದ್ರೆ, ನಾವೊಂದು ರೂಪಾಂತರ ಅಂತ ಒಂದು ಸಿನಿಮಾ ಮಾಡಿದ್ವಿ ಸರ್, ನೋಡಿದ್ರೆ ಎಲ್ಲೋ ಗೊತ್ತಿಲ್ಲ. ಅದ್ರಲ್ಲಿ ಒಂದು ಸ್ಟೋರಿಯಲ್ಲಿ ಆ ಉತ್ತರ ಕರ್ನಾಟಕದ ಭಾಗವನ್ನೇ ತಗೊಂಡಿದ್ವಿ. ನಮಗೆ ನೀವು ಹೇಳಿದ ಹಾಗೆ ನಮಗೆ ಆ ಕಡೆ ಪೆನೆಟ್ರೇಟ್ ಮಾಡಕ್ ಆಗ್ಲಿಲ್ಲ. ಇಟ್ ಇಸ್ ವೆರಿ ಸ್ಯಾಡ್, ನಮಗೆ ಮಾಡೋಕ್ಕಾಗಿಲ್ಲ. ಬಟ್ ಈ ಸಿನಿಮಾದಿಂದ ಸ್ವಲ್ಪ ಆದ್ರೂ ಮಾಡ್ಬೋದು ಅಂತ ಭಾವಿಸ್ತೀವಿ ನಾವು. ಹಾಗಾಗಿ ಮೊದಲಿಗೆ ಇಲ್ಲಿ ಪ್ರಮೋಟ್ ಮಾಡಿ, ಅಲ್ಲಿ ಏನಾದರೂ ಸಣ್ಣ ಇದು ಬಂದರೂ ಕೂಡ ಖಂಡಿತ ಅಲ್ಲಿ ಪ್ರಮೋಟ್ ಮಾಡೋಕೆ ಪ್ರಯತ್ನ ಪಡ್ತೀವಿ ಸರ್, ಖಂಡಿತ ಮಾಡ್ತೀವಿ. ಜೊತೆಗೆ ಏನಾದರೂ ಮುಂದೆ ಆದರೆ ಲೈಟ್ ಬುದ್ಧ ಫಿಲ್ಮ್ಸ್ಗೆ ಯಾವತ್ತಾದರೂ ನಮಗೂ ಕೂಡ ಆ ಕ್ಲಾರಿಟಿ ಸಿಕ್ಕಿದ್ರೆ ಆ ರೀಜನ್ ಬಗ್ಗೆ, ಆ ಜಾಗದ ಬಗ್ಗೆ, ಆ ಸಂಸ್ಕೃತಿ ಬಗ್ಗೆ ನಮಗೆ ನಿಜವಾಗ್ಲೂ ಆಸೆ ಇದೆ ಅಲ್ಲಿ ಸಿನಿಮಾ ಮಾಡಬೇಕು ಅಂತ. ಅಂದರೆ ಅಲ್ಲಿನ ಸಿನಿಮಾ ಮಾಡಬೇಕು ಅಂತ, ಅಲ್ಲಿನ ಆ್ಯಕ್ಟರ್ಗಳನ್ನ ಹಿಡ್ಕೋಬೇಕು ಅಂತ ಆಸೆ ಇದೆ. ನೋಡೋಣ, ಅದಾದ್ರೆ ನಮ್ಮ ಭಾಗ್ಯ. ನೋಡೋಣ. ಇಲ್ಲಿ ತನಕ ಅಂದ್ರೆ ಆಗಿದೆ. ಈಗ ಒಂದು ಮೊಟ್ಟೆ ಅಂದ್ರೆ ಹಾಗಲ್ಲ ಮ್ಯಾಮ್, ಜನಗಳಿಗೆ ರೀಜನ್ ಇಂಪಾರ್ಟೆಂಟ್ ಆಗಲ್ಲ. ಈಗ ನೀವು ಕೇಳ್ಬೋದು, ಈಗ ಹಾಗೆ ನೋಡಿದ್ರೆ ಇಲ್ಲಿ ತನಕ ಎಲ್ಲ ಬೆಂಗಳೂರು ಮೈಸೂರು ಸಿನಿಮಾಗಳೇ ಆಗಿದೆ. ಉತ್ತರ ಕರ್ನಾಟಕದವ್ರು ನೋಡ್ತಾನೆ ಇದ್ದಾರೆ ಮೊದಲ ದಿವಸದಿಂದ. ಬಟ್ ನಾವು ಯಾವತ್ತೂ ಕ್ವಶನ್ ಮಾಡಿಲ್ಲ ಅವ್ರ ಹತ್ರ, ಬೇರೆ ಸಂಸ್ಕೃತಿ ಅಲ್ವಾ, ನೀವು ಯಾಕೆ ನೋಡಿ. ಹೌದು, ಡೆಫಿನೆಟ್ಲಿ ಡೆಫಿನೆಟ್ಲಿ ಡೆಫಿನೆಟ್ಲಿ. ಅಲ್ಲ, ಈ ಸಿನಿಮಾ ಆದ್ಮೇಲೆ ನನಗೆ ಅನಿಸ್ತು, ನಾನು ಅಂದ್ರೆ ಆ ಥರದ ಒಂದು ಪಾತ್ರ ಈ ಸಿನಿಮಾದಲ್ಲಿ ಇರ್ಬೋದಿತ್ತು ಅಂತ. ಮುಂದೆ ನೋಡೋಣ ಸರ್. ಅಂದ್ರೆ ಅದು ಫೋರ್ಸ್ ಬಿಟ್ ಆಗ್ಬೋದು ಮ್ಯಾಮ್ ಹೇಳಿದ್ದಕ್ಕೆ. ಅಂದ್ರೆ ಇಲ್ಲಿ ಅಂದ್ರೆ ಜನಗಳಿಗೆ ಒಂದು ಮಲಯಾಳಂ ಸಿನಿಮಾನ ಒಬ್ಬ ಮೈಸೂರಿನವನ್ ನೋಡ್ತಾನೆ ಅಂದ್ರೆ ಅವನಿಗೆ ಭಾಷೆ ಇಂಪಾರ್ಟೆಂಟ್ ಅಲ್ಲ ಅಂತ ನಮ್ಗೆ ಅರ್ಥ ಆಗಿದೆ. ಇದು ಕನ್ನಡ. ಅಂದ್ರೆ ಕನ್ನಡ ಅನ್ನುವಂಥ ಸಮಗ್ರತೆಯ ಕೆಳಗೆ ಬಂದಾಗ ತುಳು ಅನ್ನೋದು ಕೂಡ ಕನ್ನಡ. ಈಗ ನಮ್ಮ ಎಲ್ಲದು ಪರೇಡ್ ಆಗ್ಬೇಕಾದ್ರೆ ಯಕ್ಷಗಾನವನ್ನ ಹಾಕಿದ್ರೆ ಅದು ಕರ್ನಾಟಕದ ಭಾಗವಾಗಿ ನಾವು ಬಿಂಬಿಸೋದು ಬಿಟ್ರೆ, ಕಂಬಳ ಹಾಕಿದ್ರೆ ಕರ್ನಾಟಕದ ಕಂಬಳ ಅಂತಾನೆ ಬಿಂಬಿಸೋದು ಬಿಟ್ರೆ, ದಕ್ಷಿಣ ಕನ್ನಡದ ಹೌದದು, ಆದ್ರೆ ಅದು ನಮ್ಮ ಭಾಗವೂ ಹೌದು. ಅದೇ ರೀತಿ ಇಲ್ಲಿನ ಭಾಷೆ, ಇಲ್ಲಿನ ಸಂಸ್ಕೃತಿ ಏನಿದೆ, ಇಲ್ಲಿ ತನಕ ಎಲ್ಲದೂ ಅಕ್ಸೆಪ್ಟ್ ಮಾಡಿದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಬೆಳಗಾವಿಯ ಒಂದು ಹಳ್ಳಿಲಿ ಯಾಕೆ ಜನಗಳಿಗೆ ಕನೆಕ್ಟ್ ಆಗೋದು ಅಂದ್ರೆ ಭಾಷೆ ಬದಲಿರ್ಬೋದು, ಬಟ್ ಭಾವ ಅವ್ರದ್ದು ಅದೇ. ಅದೇ ರೀತಿ ಕಾಂತಾರ ಇಡೀ ಕರ್ನಾಟಕದಲ್ಲಿ ಅಲ್ಲಿನ ಭಾಷೆಯಲ್ಲೇ ವರ್ಕ್ ಆಯ್ತು. ಹಾಗಂತ ನಾವು ನಮ್ಮ ಭಾಷೆನ ಫೋರ್ಸ್ ಮಾಡ್ತಾ ಇಲ್ಲ. ನಾವು ಅಲ್ಲಿಯ ಜನರು, ಅದು ನಮ್ ತಪ್ಪಲ್ಲ ಅಂತ ನಾನು ಭಾವಿಸ್ತೀನಿ. ಈಗ ಉತ್ತರ ಕರ್ನಾಟಕದ ಒಬ್ಬ ಅವನ ಭಾಷೆಯನ್ನ ಮಾತಾಡಿದ್ರೆ, ಅವನ ಭಾಷೆಯಲ್ಲೇ ಸಿನಿಮಾ ಮಾಡಿದ್ರೆ ತಪ್ಪಲ್ಲ. ಅವನ ಭಾಷೆಯಲ್ಲೇ ಮಾತಾಡಬೇಕು, ಅವನ ಭಾಷೆಯಲ್ಲೇ ಮಾಡ್ಬೇಕು. ಇಲ್ಲ ಅಂದ್ರೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ ನೀವು, ಇಲ್ಲ ಅಂದ್ರೆ ಮೇ ಬಿ ದೀಪಕ್ ರೈಪಾಣಾಜಿ ತರ ಇನ್ನೊಬ್ಬ ಆಕ್ಟರ್ ಇರ್ಬೋದು, ಗ್ರೇಟೆಸ್ಟ್ ಆಕ್ಟರ್ ಆಗಿರ್ಬೋದು, ಅವನಿಗೆ ಯಾವತ್ತೂ ಅವಕಾಶನೇ ಸಿಗಲ್ಲ. ಯಾಕೆ ಸಿಗಲ್ಲ? ಅವನ ಭಾಷೆಯಿಂದಾಗಿ. ಒಬ್ಬ ಉತ್ತರ ಕರ್ನಾಟಕದ ರಂಗಭೂಮಿಯ ಕಲಾವಿದ, ಗ್ರೇಟೆಸ್ಟ್ ಆಫ್ ಗ್ರೇಟ್, ಅವನಿಗೆ ಸಿಗಲ್ಲ. ಯಾಕೆಂದ್ರೆ ಅವನು ಇಲ್ಲಿಯವನಲ್ಲ ಅಂತ. ಆ ಒಂದು ಮೋಸ ಯಾವತ್ತೂ ಆಗ್ಬಾರ್ದು. ಅದೇ ನಾವು ಬೇರೆ ಕಡೆಯ ಭಾಷೆಯ ಸಿನಿಮಾಗಳನ್ನ ಯಾಕೆ ಮಾಡೋಕ್ಕಾಗಲ್ಲ? ಮೇ ಬಿ ನಮಗೆ ಆ ಒಂದು ಇನ್ಫಾರ್ಮೇಶನ್ ನಾಲೆಜ್ನ ಕೊರತೆ ಇರೋದ್ರಿಂದ ಅದನ್ನ ನೀಗಿಸ್ಕೊಂಡು ಮುಂದೆ ಖಂಡಿತ ಆ ಥರದ ಸಿನಿಮಾಗಳನ್ನ ಮಾಡುವಂತ ಪ್ರಯತ್ನ ಮಾಡೇ ಮಾಡ್ತೀವಿ. ಅಂಡ್ ಕರ್ನಾಟಕದ ಜನಗಳು ಇಲ್ಲಿ ತನಕ ಉದಾರಿಗಳಾಗಿದ್ರು, ಇನ್ನೂ ಕೂಡ ಉದಾರಿಗಳಾಗಿರ್ತಾರೆ ಅನ್ನೋ ನನ್ನ ನಂಬಿಕೆ.